ಮಧು ಅಂದ್ರೆ ಸುಖರೂಪ ಮತ್ತೆ ಸುಖ ಅಂತ ಹೀಗೆ ಎರಡು ಅರ್ಥಗಳು ಕೂಡ ಇವೆ. ಛಾಂದೋಗ್ಯ 3ನೇ ಅಧ್ಯಾಯ ಮಧುವಿದ್ಯೆಯನ್ನು ವರ್ಣನೆ ಮಾಡುವ ಪ್ರಸಂಗ. ಅಸೌವ ಆದಿತ್ಯೋ ದೇವ ಮಧು ಅಂತ ಉಪನಿಷತ್ತು. ಅಲ್ಲಿ ಮದಧಿಹಿ ಮಧ್ವಿತಿ ಪ್ರೋಕ್ತಃ ಮದಸ್ಸುಖಮಿಹೋಚ್ಯತೆ ಅಂತ ಭಾಷ್ಯ. ಮದ ಅಂದ್ರೆ ಸುಖ, ಮದಧಿ ಅಂದ್ರೆ ಸುಖ ಉಳ್ಳವನು ಅಂತ ಅರ್ಥ. ಉದಧಿ ಅಂದ್ರೆ ಉದ ಅಂದ್ರೆ ನೀರು, ಉದಧಿ ಅಂದ್ರೆ ನೀರಿಗೆ ಆಶ್ರಯವಾದಂತಹ ಸಮುದ್ರ ಅಂತ ಹೇಗೋ ಹಾಗೆ ಮದ ಅಂದ್ರೆ ಸುಖ, ಅದಕ್ಕೆ ಆಶ್ರಯನಾದಂತಹ ಪರಮಾತ್ಮನೇ ಮದಧಿ. ಹೀಗೆ ನನ್ನ ವಿಶ್ಲೇಷಣೆ. ಉದಧಿ ಮತ್ತು ಮದಧಿಗೆ ಹೋಲಿಸಿದ್ದು ನನ್ನ ಆಲೋಚನೆ. ಮದಧಿ ಅಂದ್ರೆ ಸುಖಪೂರ್ಣ ಅಂತ ಅರ್ಥ. ಆ ಮದಧಿ ಎಂಬಲ್ಲಿ ಕೊನೆಯ ಅಕ್ಷರ ಲೋಪವನ್ನು ಕಂಡಿದೆ. ಕೊನೆಯ ಅಕ್ಷರ ಅಲ್ಲ, ಮಧ್ಯದ ಅಕ್ಷರ ದಕಾರ ಲೋಪವನ್ನು ಕಾಣ್ತದೆ. ಹೀಗೆ ಮದಧಿ ಅಂದ್ರೆ ಸುಖಪೂರ್ಣ ಎಂಬ ಅರ್ಥವನ್ನು ಕೊಡುವ ಶಬ್ದದಲ್ಲಿ ದಕಾರ ಲೋಪವನ್ನು ಕಂಡು ಮಧಿ ಅಂತ ಆಗ್ತದೆ. ಆ ಮಧಿ ಎಂಬಲ್ಲಿನ ಇಕಾರಕ್ಕೆ ಉಕಾರ ಬಂದಿದೆ ಮತ್ತೆ, ತೃತೀಯ ಅತಿಶಯ ಅಂತ. ಇಕಾರ ಹ್ರಸ್ವ, ಈಕಾರ ದೀರ್ಘ, ಅದರ ಮುಂದಿನದು ಉಕಾರ. ಹೀಗೆ ಹ್ರಸ್ವ ಇಕಾರ, ದೀರ್ಘ ಇಕಾರ ಮತ್ತೆ ಉಕಾರ ಈ ಮೂರು ಅಕ್ಷರಗಳನ್ನು ಪರಿಗಣಿಸಿದಾಗ ಇಕಾರಕ್ಕೆ, ಹ್ರಸ್ವ ಇಕಾರಕ್ಕೆ ಉಕಾರವು 3ನೇ ಅಕ್ಷರ. ಆದ್ರಿಂದ ಮಧಿ ಎಂಬಲ್ಲಿನ ಇಕಾರಕ್ಕೆ ಉಕಾರ ಬಂದ್ರೆ ಮಧು ಅಂತ ಆಗ್ತದೆ. ಅದು ಹೆಚ್ಚಿನ ಸುಖ ಉಳ್ಳವನು ಅನ್ನೋ ಅರ್ಥವನ್ನು ಕೊಡ್ತದೆ. ಹೀಗಾಗಿ ಮದಧಿ ಅನ್ನುವ ಶಬ್ದ ಯಾವ ಅರ್ಥವನ್ನು ಕೊಟ್ಟಿತ್ತೋ ಉದಧಿ ಎಂಬಂತೆ ಅದೇ ಅರ್ಥವನ್ನ ಮದಧಿ ಅಂದ್ರೆ ಸುಖದ ಆಶ್ರಯ, ಸುಖದ ನೆಲೆ ಅಂತ ಅರ್ಥವನ್ನೇ ಮಧು ಎಂಬ ಶಬ್ದವು ಕೂಡ ಕೊಡ್ತದೆ. ಇದಲ್ಲದೆ ಭಾಗವತ ತಾತ್ಪರ್ಯ 11.7.44 ಅಲ್ಲಿ ಮಧುನಾಮ ಸುಖಂ ವಿದ್ಯಾತ್ ಮಾಧುರ್ಯಂ ಸುಖ ಹೇತುತ ಸುಖೇ ರಥಿರ್ವಾ ಸಂಪ್ರೋಕ್ತ ಶಬ್ದ ತತ್ವ ವಿಚಕ್ಷಣೈ ಅಂತ ಶಬ್ದ ನಿರ್ಣಯ ಅನ್ನೋ ಗ್ರಂಥವನ್ನು ಉದ್ಧರಿಸ್ತಾರೆ. 11.7.44. ಹೀಗೆ ಮಧು ಅನ್ನೋ ಶಬ್ದಕ್ಕೆ ಸುಖ, ಸುಖರೂಪ, ಸುಖರೂಪನಾದ ಪರಮಾತ್ಮನಲ್ಲಿ ಆಸಕ್ತಿ, ಇಷ್ಟೆಲ್ಲ ಅರ್ಥಗಳು ಕೂಡ ಸಿಗ್ತವೆ.